ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ ಪಠ್ಯಪೂರಕ ಪುಸ್ತಕದಲ್ಲಿರುವಂತಹ ಕನ್ನಡ ಪುಸ್ತಕದಲ್ಲಿರ್ತಕ್ಕಂತಹ ಉದಾತ್ತ ಚಿಂತನೆಗಳು ಅನ್ನುವಂತಹ ಪೂರಕ ಪಾಠವನ್ನು ನಾವು ನೋಡಿದ್ವಿ. ಆ ತರಗತಿಯಲ್ಲಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹಾಗೂ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಈ ದಿನ ತರಗತಿಯಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸ್ವಾಮಿ ವಿವೇಕಾನಂದರ ಬಗ್ಗೆ ಎಲ್ಲರಿಗೂ ಗೊತ್ತಲ್ವಾ? ಹೌದಾ? ಯುವಕರ ಪ್ರೇರಣಾ ಶಕ್ತಿ ಅಂತಲೇ ಇವರನ್ನು ನಾವು ಕರೀಬೋದು. ಯುವ ಚೈತನ್ಯ ಅಂತಲೇ ಇವರನ್ನು ನಾವು ಕರೆಯಬಹುದು. ಯುವ ದಿನಾಚರಣೆಯನ್ನಾಗಿ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಿ ಹೇಳಿ? ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ನಾವು ಜನವರಿ 12ರಂದು ರಾಷ್ಟ್ರೀಯ ಯುವ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಮಹಾನ್ ಶಕ್ತಿಶಾಲಿ, ಮಹಾನ್ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ ಅಂದರೆ ಅದು ನಮ್ಮ ಸ್ವಾಮಿ ವಿವೇಕಾನಂದರವರು. ಸ್ವಾಮಿ ವಿವೇಕಾನಂದರವರು ನಮಗೆ ಈ ದಿನ ಯಾವೆಲ್ಲ ಉದಾತ್ತ ಚಿಂತನೆಗಳನ್ನ ಅಂದರೆ ಶ್ರೇಷ್ಠವಾದಂತಹ ಚಿಂತನೆಗಳನ್ನು ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಬನ್ನಿ ಮಕ್ಕಳೇ, ನೀವು ಯಾರಾದರೂ ಪಠ್ಯಪುಸ್ತಕವನ್ನು ತೆರೆದಿದ್ದರೆ ಈ ಕೂಡಲೇ ನೀವು ಲೆಸನನ್ನು ತೆರೆದುಕೊಂಡು ಕೂತ್ಕೊಳ್ಳಿ. ಪಾಠವನ್ನು ಪ್ರಾರಂಭ ಮಾಡೋಣ. ಪೂರಕ ಪಾಠ 3 ಉದಾತ್ತ ಚಿಂತನೆಗಳು. ನಾವು ಈ ತರಗತಿಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಹಾಗೂ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಈ ದಿನ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದು ಸಂಸ್ಕೃತಿ. ನೀವು ಅವರಿಗೆ ಇದನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನ ರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಜಗತ್ತಿಗೆ ಜ್ಞಾನ ರಾಶಿಯನ್ನೇ ಕೊಡಬಹುದು, ಆದರೆ ಅದರಿಂದ ಹೆಚ್ಚು ಪ್ರಯೋಜನವಿಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು. ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ಪಡೆದ ದೇಶಗಳನ್ನು ನೋಡಿರುವೆವು, ಆದರೆ ಅದರಿಂದ ಏನು ಪ್ರಯೋಜನ? ಅವರು ಕಾಡು ಜನರಂತೆ ಇರುವರು, ಅವರಲ್ಲಿ ಸಂಸ್ಕೃತಿ ಇಲ್ಲ. ನೋಡಿ, ಇಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ಜ್ಞಾನದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ, ಹೌದಾ? ಅದರ ಜೊತೆಗೆ ಸಂಸ್ಕೃತಿಯ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ನಮ್ಮ ದೇಶದ ಜನರಿಗೆ ಜ್ಞಾನ ಮತ್ತು ಸಂಸ್ಕೃತಿ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ತಿಳಿಸಲಿಕ್ಕೆ ನಮಗೆ ಹೊರಟಿದ್ದಾರೆ. ಆ ಉದಾತ್ತ ಚಿಂತನೆಗಳು ಯಾವ್ಯಾವಪ್ಪ ಅಂತಂದ್ರೆ, ಸ್ವಾಮಿ ವಿವೇಕಾನಂದರವರು ಜ್ಞಾನ ಮತ್ತು ಸಂಸ್ಕೃತಿ ಎರಡನ್ನೇ ಯಾವ ರೀತಿಯಾಗಿ ಹೇಳ್ತಾರಪ್ಪ ಅಂದರೆ, ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ನೋಡಿ ಏನು ಹೇಳ್ತಾ ಇದ್ದಾರೆ? ನಮ್ಮ ದೇಶದ ಜನರಿಗೆ ನಾವು ಯಾವ ರೀತಿಯಾದಂಥ ಭಾವನೆಗಳನ್ನ ನೀಡಬೇಕು? ದೇಶೀಯ ಭಾಷೆಯಲ್ಲಿ ನೀಡಬೇಕು. ಯಾಕಂದ್ರೆ ನಾವು ಮಾತೃಭಾಷೆಯಲ್ಲಿ ನೀಡಿದಾಗ ಮಾತ್ರ ಅವರ ಮನದಾಳಕ್ಕೆ ಹೋಗಿ ಅದು ಮುಟ್ತತಿ. ಒಂದು ವೇಳೆ ಸ್ಥಳೀಯ ಭಾಷೆಯಲ್ಲಿ ನಾವು ಅವರಿಗೆ ಅಂದರೆ ಜನರಿಗೆ ತಿಳಿಯುವಂತಹ ಭಾಷೆಯಲ್ಲಿ, ಸರಳವಾದಂತಹ ಭಾಷೆಯಲ್ಲಿ ಅಥವಾ ಸ್ಥಳೀಯ ಭಾಷೆಯಲ್ಲಿ ಅಥವಾ ಮಾತೃಭಾಷೆಯಲ್ಲಿ ನಾವು ಅವರಿಗೆ ಭಾವನೆಗಳನ್ನು ನೀಡದೇ ಇದ್ದಂಥ ಸಂದರ್ಭದ ಅದೆಲ್ಲಿ ಹೋಗ್ಬಿಡುತ್ತೆ? ಬರೀ ಆ ವ್ಯಕ್ತಿಯ ಕಿವಿಗೆ ಮಾತ್ರ ಹೋಗುತ್ತಾ. ಆದರೆ ನಾವು ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನ ನೀಡ್ತಾ ಹೋದಂತೆ ಆ ಭಾವನೆಗಳು ಮನಸ್ಸಿನ ಅಂತರಾಳಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನ ಅಂತರಾಳಕ್ಕೆ ಹೋಗಿ ತಲುಪ್ತತಿ. ಮನಸ್ಸಿನ ಅಂತರಾಳಕ್ಕೆ ಹೋಗಿ ತಲುಪುವಂಥ ಭಾಷೆಯನ್ನು ನಾವು ಮಾತೃಭಾಷೆಯಲ್ಲೇ ನೀಡಬೇಕು. ಜನರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲೇ ನಾವು ನೀಡಬೇಕು. ಆಗ ಆ ವ್ಯಕ್ತಿ ಸಂಪೂರ್ಣವಾದಂತಹ ಜ್ಞಾನವನ್ನು ಆತ ಪಡೆದುಕೊಳ್ತಾನೆ. ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ, ನೋಡಿ ಅವ್ರಿಗೆ ದೇಶೀಯ ಭಾಷೆಗಳಲ್ಲೇ ಅವ್ರಿಗೆ ಏನು ಮಾಡೋಕೆ ಅಂದರೆ ಸ್ಥಳೀಯ ಭಾಷೆಯಲ್ಲಿ, ಸರಳ ರೂಪದ ಭಾಷೆಯಲ್ಲಿ ಹೇಳಿದಾಗ ಆ ವ್ಯಕ್ತಿಯ ಸಂಪೂರ್ಣವಾಗಿ ವ್ಯಕ್ತಿಯ ಅಂತರಾಳಕ್ಕೆ, ಮನಸ್ಸಿನ ಅಂತರಂಗಕ್ಕೆ ಹೋಗಿ ಅದು ಮುಟ್ತತಿ. ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ನೋಡಿ, ಅವರು ವಿಷಯ ಗ್ರಹಣವನ್ನು ನಾವು ಬೇರೆ ಬೇರೆ ಭಾಷೆಯಲ್ಲಿ ಅಂದರೆ ಮಾತೃಭಾಷೆನ ಬಿಟ್ಟು ಬೇರೆ ರೀತಿಯಾಗಿ ನಾವು ಹೇಳಲಿಕ್ಕೆ ಹೊರಟಿದ್ರೆ ಯಾವುದೇ ಭಾವನೆಗಳು ಆ ವ್ಯಕ್ತಿಗೆ ಹೋಗಿ ಮುಟ್ಟುವುದಿಲ್ಲ, ಬರೀ ಕಿವಿಗೆ ಮಾತ್ರ ಹೋಗಿ ತಲುಪ್ತತಿ. ನಾವು ಸ್ಥಳೀಯವಾದಂಥ ಭಾಷೆಯಲ್ಲಿ, ಸರಳವಾದಂಥ ಭಾಷೆಯಲ್ಲಿ ಮತ್ತು ಯಾವುದು ಮಾತೃಭಾಷೆಯಲ್ಲಿ ನಾವು ಹೇಳಲಿಕ್ಕೆ ಹೊರಟಿದಂಥ ಸಂದರ್ಭದಲ್ಲಿ ಜನರಿಗೆ ಆ ಭಾವನೆಗಳನ್ನ ಅವರು ಸಂಪೂರ್ಣವಾಗಿ ಸರಳವಾಗಿ ಅವರು ಅರ್ಥವನ್ನು ಮಾಡಿಕೊಳ್ತಾರ ಅಂತ ಹೇಳ್ತಾರೆ. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ. ನೋಡಿ, ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಐತಿ. ಅವರಿಗೆ ಜ್ಞಾನ ಮಾತ್ರ ಅವಶ್ಯಕತೆ ಇಲ್ಲ, ಅದ್ರ ಜೊತೆ ಇನ್ನೊಂದು ಕೂಡ ಅವಶ್ಯಕತೆ ಐತಿ. ಯಾವುದು? ಅದು ಸಂಸ್ಕೃತಿ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಪ್ರತಿಯೊಬ್ಬ ಮನುಷ್ಯರಿಗೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗಳು ನಮ್ಮ ದೇಶದಲ್ಲಿರ್ತಕ್ಕಂತಹ ಜನರಿಗೆ ದೇಶೀಯ ಭಾಷೆಗಳಲ್ಲಿ ನಾವು ಮಾತೃಭಾಷೆಯಲ್ಲಿ ನಾವು ಅವರಿಗೆ ಹೇಳ್ತಾ ಹೋದಂಥ ಅವರು ಅಂತರಂಗಕ್ಕೆ ಹೇಗೆ ಹೋಗಿ ಮುಟ್ತೈತಲ್ಲ, ಅದೇ ರೀತಿಯಾಗಿ ಅದರ ಜ್ಞಾನದ ಜೊತೆಗೆ
ಮತ್ತೊಂದು ಅವಶ್ಯಕತೆ ಐತಿ, ಯಾವುದು? ಸಂಸ್ಕೃತಿಯ ಬಗ್ಗೆ. ಸಂಸ್ಕೃತಿಯ ಅವರಿಗೆ ನಾವು ನೀಡಲೇಬೇಕು ಅಂತ ಹೇಳ್ತಾರೆ. ನೀವು ಅವರಿಗೆ ಇದನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ದೇಶದ ಪ್ರಗತಿ ಆಗಬೇಕಪ್ಪ ಅಂದರೆ, ಜನರ ಪ್ರಗತಿ ಆಗಬೇಕಂದ್ರೆ ಜ್ಞಾನ ಮಾತ್ರ ಅಲ್ಲ, ಅದರ ಜೊತೆಗೆ ಸಂಸ್ಕೃತಿ ಕೂಡ ನಾವು ಕೊಡಲೇಬೇಕು. ಸಂಸ್ಕೃತಿಯನ್ನು ಕೊಟ್ಟಾಗ, ಜ್ಞಾನ ಮತ್ತು ಸಂಸ್ಕೃತಿಯನ್ನು ಎರಡನ್ನೂ ಕೊಟ್ಟಾಗ ದೇಶದ ಪ್ರಗತಿ ಹಾಗೂ ಅಥವಾ ಜನರ ಪ್ರಗತಿ ಆಗ್ತದೆ, ಎಲ್ಲಿ ಸ್ಥಿರವಾಗಿ ನಿಲ್ತತೆ ಅಂತ ಹೇಳ್ತಾರೆ. ನೀವು ಅವರಿಗೆ ಇದನ್ನು ಕೊಡುವ ತನಕ ಅಂದರೆ ಸಂಸ್ಕೃತಿಯನ್ನು ಕೊಡುವ ತನಕ ದೇಶದ ಪ್ರಗತಿ ಸ್ಥಿರವಾಗಲಾರದು ಅಂತ ಹೇಳ್ತಾರೆ. ಅಂದರೆ ಜ್ಞಾನದ ಜೊತೆಗೆ ನಾವು ಸಂಸ್ಕೃತಿಯನ್ನು ಕೊಡ್ತಾ ಹೋದಾಗ, ಜ್ಞಾನ ಮತ್ತು ಸಂಸ್ಕೃತಿ ಎರಡೂ ಒಟ್ಟೊಟ್ಟಿಗೆ ಕೊಟ್ಟಾಗ ಮಾತ್ರ ಅಲ್ಲಿ ದೇಶದ ಪ್ರಗತಿಯನ್ನು ಕಾಣ್ತೀವಿ, ಜನರ ಪ್ರಗತಿಯನ್ನು ಕಾಣ್ತೀವಿ. ಆಗ ಮಾತ್ರ ಸ್ಥಿರವಾಗಿರೋದನ್ನು ನಾವು ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನ ರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ನೋಡಿ, ಮನುಷ್ಯ ಯಾವುದಾದ್ರೂ ಒಂದು ತೊಂದರೆಗೆ ಯಾವುದೇ ವ್ಯಕ್ತಿ ಒಬ್ಬ ತೊಂದರೆಗೆ ಅದನ್ನು ಒಳಗಾದಂಥ ಸಂದರ್ಭದಲ್ಲಿ ಅದನ್ನು ಎದುರಿಸುವಂಥ ಶಕ್ತಿ ಜ್ಞಾನ ರಾಶಿಗೆ ಇಲ್ಲ, ಸಂಸ್ಕೃತಿ ಕೂಡ ಐತಿ ಅಂತ ಹೇಳ್ತಾರೆ. ನೋಡಿ, ಸಂಸ್ಕೃತಿ ಅಂತಂದ್ರೆ ನಾವು ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು, ಪ್ರೀತಿ, ವಾತ್ಸಲ್ಯ, ದಯೆ, ದಾಕ್ಷಿಣ್ಯ, ಕರುಣೆ, ಇವುಗಳನ್ನೆಲ್ಲವನ್ನು ಸಂಸ್ಕೃತಿಯಿಂದ ನಾವು ಕಲಿತೀವಿ. ಹೌದಾ? ಮನುಷ್ಯ ಯಾವುದಾದ್ರೂ ಒಂದು ಆಘಾತಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಆತನಿಗೆ ಜ್ಞಾನ ರಾಶಿಯಿಂದ ಅದನ್ನು ಎದುರಿಸುವಂಥ ಶಕ್ತಿ ಇಲ್ಲ. ಅದು ಸಂಸ್ಕೃತಿ ಇದ್ದಂತಹ ಇದ್ರೆ ಮಾತ್ರ ಏನಾಗುತ್ತೆ, ಅದನ್ನು ಎದುರಿಸುವಂಥ, ಅದನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಶಕ್ತಿ ಐತಿ. ಯಾವುದಾದ್ರೂ ತೊಂದರೆಗೆ ಒಳಗಾದಂಥ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಮಾನಸಿಕವಾಗಿ ಕುಗ್ಗಿ ಹೋಗಿಬಿಡ್ತಾನೆ, ಅವ ಖಿನ್ನತೆಗೆ ಒಳಗಾಗಿ ಬಿಡ್ತಾನೆ. ಅದೇ ಸಂಸ್ಕೃತಿ ಅನ್ನುವಂಥ ಅಂಶ ಆತನಲ್ಲಿ ಬರ್ತಿದ್ರೆ ಏನಾಗುತ್ತೆ, ಅದನ್ನು ಎದುರಿಸಿ ನಿಲ್ಬಹುದು, ಆತನಿಗೆ ಧೈರ್ಯವನ್ನು ತುಂಬುವಂತಹ ಒಂದು ಅವಶ್ಯಕತೆ ಐತಿ ಅಂತ ಹೇಳ್ತಾರೆ. ಜಗತ್ತಿಗೆ ಜ್ಞಾನ ರಾಶಿಯನ್ನೇ ಕೊಡಬಹುದು, ಆದರೆ ಅದರಿಂದ ಹೆಚ್ಚು ಪ್ರಯೋಜನವಿಲ್ಲ. ನೋಡಿ, ನಾವು ಇಡೀ ಜಗತ್ತಿಗೆ ನಾವು ಏನು ಮಾಡ್ಬೋದು, ಜ್ಞಾನ ರಾಶಿಯನ್ನೇ ಕೊಡ್ಬೋದು, ಆದರೆ ಅದರಿಂದ ಅಷ್ಟೊಂದೇನು ಪ್ರಯೋಜನ ಇಲ್ಲ ಅಂತ ವಿವೇಕಾನಂದರು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಅಕ್ಷರಸ್ಥರು ತುಂಬ ಜನ ಕಡಿಮೆ ಇದ್ದರು. ಹೌದಾ? ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಆ ರೀತಿ ಇಲ್ಲ. ಪ್ರತಿಯೊಬ್ಬರು ಓದ್ತಾರ, ಪ್ರತಿಯೊಬ್ಬರು ಬರೀತಾರ, ಪ್ರತಿಯೊಬ್ಬರು ಮಾತನಾಡ್ತಾರ, ಪ್ರತಿಯೊಬ್ಬರಿಗೂ ಕೂಡ ಬುದ್ಧಿವಂತರ. ಈಗ ಎಲ್ಲರೂ ಜಾಣ್ಮೆಯಾಗಿ ಅದಾರ. ಹೌದಾ? ಎಲ್ಲರೂ ಜಾಣತನದಿಂದ ಕೂಡಿರುವಂಥ ವ್ಯಕ್ತಿಗಳನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ನಾವು ನೋಡ್ಬೋದು. ಆದ್ರೆ ಅವರಲ್ಲಿ ಏನು ಕಡಿಮೆ ಇದೆ, ಸಂಸ್ಕೃತಿಯ ಅವಶ್ಯಕತೆ ಕಡಿಮೆ ಐತಿ. ಯಾಕಂದರೆ ಹಿರಿಯರ ಜೊತೆಗೆ ಯಾವ ರೀತಿ ಮಾತನಾಡಬೇಕು, ಅವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ಆಮೇಲೆ ಯಾರೊಂದಿಗೆ ಯಾವ ರೀತಿಯಾಗಿ ನಾವು ವ್ಯವಹಾರವನ್ನು ಮಾಡಬೇಕು, ಆಮೇಲೆ ದೊಡ್ಡವರು ಚಿಕ್ಕವರು ಅವರನ್ನು ನಾವು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಎಂಬುದರ ಬಗ್ಗೆ ನಮಗೆ ಏನೈತಿ, ಕೊರತೆಯನ್ನು ಎದ್ದು ಕಾಣ್ತಾ ಇದೆ. ಹೀಗಾಗಿ ಇಡೀ ಜಗತ್ತಿಗೆ ನಾವು ಜ್ಞಾನ ರಾಶಿಯನ್ನು ಕೊಡಬಹುದೇ ಹೊರತಾಗಿ ಅದರಿಂದ ಹೆಚ್ಚು ಉಪಯೋಗವಿಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು. ನೋಡಿ, ಸಂಸ್ಕೃತಿ ಅನ್ನುವಂಥದ್ದು ಅನುವಂಶೀಯವಾಗಿ ಬರಬೇಕು ಅಂತ ಹೇಳ್ತಾರೆ ವಿವೇಕಾನಂದರು. ಯಾವ ರೀತಿಯಾಗಿ ಮಗು ಹುಟ್ಟುವಾಗಿಂದನೇ ಹಿಡಿದು ಆ ಸಂಸ್ಕೃತಿ ಅನ್ನೋದು ಆತರಿಗೆ ವ್ಯಕ್ತಿಯಲ್ಲಿ ರಕ್ತಗತವಾಗಬೇಕು, ರಕ್ತದಲ್ಲೇ ಬರಬೇಕು ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಈಗ ನೋಡಿ, ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಮಹಿಳೆಗೆ ಏನು ಹೇಳ್ತಾರೆ, ಒಳ್ಳೊಳ್ಳೆ ವಿಚಾರಗಳನ್ನು ಮಾಡಬೇಕು, ಒಳ್ಳೊಳ್ಳೆ ಅಂಶಗಳನ್ನು ಇಟ್ಕೋಬೇಕು, ಆಮೇಲೆ ಒಳ್ಳೆಯ ರೀತಿಯಾದಂಥ ಪುಸ್ತಕಗಳನ್ನು ಓದಬೇಕು, ಒಳ್ಳೆಯ ರೀತಿಯಾಗಿ ಮಾತನಾಡಬೇಕು, ಒಳ್ಳೆಯ ರೀತಿಯ ಊಟ ಉಪಚಾರ ಉಡುಗೆ ತೊಡುಗೆ ಎಲ್ಲವೂ ಒಳ್ಳೆಯ ರೀತಿಯಾಗಿರಬೇಕು ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ತಾಯಿ ಗರ್ಭದಲ್ಲೇ ಇದ್ದಂತಹ ಮಗು ಎಲ್ಲ ರೀತಿಯಂಥ ಒಳ್ಳೆಯ ವಿಚಾರಗಳನ್ನು ಕಲಿತ್ಕೊಂಡು ಬರ್ತೈತಿ. ಹೀಗಾಗಿ ರಕ್ತಗತವಾಗಿಯೇ ಇರಬೇಕು, ಸಂಸ್ಕೃತಿಯು ರಕ್ತದಲ್ಲೇ ಬರಬೇಕು, ಅನುವಂಶವಾಗಿ ಇರಬೇಕು ಅಂತ ಹೇಳ್ತಾರೆ. ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ಪಡೆದ ದೇಶಗಳನ್ನು ನೋಡಿರುವೆವು. ನೋಡಿ, ಈಗ ಹಲವಾರು ದೇಶಗಳು ಮುಂದುವರೆದವ. ಹೌದಾ? ಎಷ್ಟೊಂದು ಮುಂದುವರೆದಂಥ ದೇಶಗಳನ್ನು ನೋಡಿದ್ದೀವಿ. ಅವು ಹಲವಾರು ಜ್ಞಾನವನ್ನು ಪಡೆದಿರುವಂತಹ ದೇಶಗಳು ಏನಾಗಿದಾವ, ಸಾಕಷ್ಟು ಜ್ಞಾನ ಸಂಪತ್ತನ್ನು ಪಡೆದಂಥ ದೇಶಗಳನ್ನು ನೋಡಿದ್ದೀವಿ. ಆದರೆ ಅದರಿಂದ ಏನು ಪ್ರಯೋಜನ? ಅವರು ಕಾಡು ಜನರಂತೆ ಇರುವರು, ಅವರಲ್ಲಿ ಸಂಸ್ಕೃತಿ ಇಲ್ಲ. ನೋಡಿ, ಕಾಡು ಜನರು ಅಂದರೆ ಯಾರಪ್ಪ? ಕಾಡು ಜನರು ಅಂದರೆ ಯಾರಲ್ಲಿ ಸಂಸ್ಕೃತಿಯ ಕೊರತೆ ಇದೆಯೋ ಅವರನ್ನು ನಾವು ಕಾಡು ಜನರಂತೆ ಕರಿಬೋದು. ಹೌದಾ? ಹಲವಾರು ಇತ್ತೀಚೆಗೆ ಏನಾಗ್ಬಿಟ್ಟತಿ, ಎಲ್ಲ ದೇಶಗಳು ಒಂದು ದೇಶನ ಕಂಡ್ರೆ ಇನ್ನೊಂದು ದೇಶಕ್ಕಾಗಿ ಬರಲ್ಲ, ಯುದ್ಧವನ್ನು ಸಾರುವಂಥದ್ದಾಗಿರ್ಬೋದು, ಪ್ರೀತಿ, ಕರುಣೆ, ಸಹೋದರತ್ವ ಅನ್ನುವಂತಹ ಭಾವನೆ ಆಗಿರ್ಬೋದು, ಭಾತೃತ್ವ ಭಾವನೆ ಅನ್ನೋದು ಎಲ್ಲವೂ ಕಡಿಮೆ ಕಾಣ್ತಾ ಇದೆ. ಈ ಎಲ್ಲ ಕೊರತೆಗಳು ನಾವನ್ನ ಎದ್ದು ಕಾಣ್ಬೋದು. ಯಾರಲ್ಲಿ ಒಳ್ಳೆಯ ಸಂಸ್ಕೃತಿಯ ಗುಣಗಳಿರ್ತಾವಲ್ಲ, ಅಂದರೆ ಸಹೋದರತ್ವ ಭಾವನೆ, ಅದು ನಮ್ಮ ದೇಶದಾಗಿ ಅದು ದೇಶ ಅನ್ನುವಂತಹ ಮಾನವೀಯ ಗುಣಗಳನ್ನ, ಮೌಲ್ಯಗಳನ್ನ ಒಳಗೊಂಡಿರ್ತಾವಲ್ಲ, ಅವು ಇದ್ದಂಥ ಸಂದರ್ಭದಲ್ಲಿ ಕಾಡು ಜನರಂತೆ ಅವರು ವರ್ತನೆಯನ್ನು ಮಾಡುವುದಿಲ್ಲ. ಎಷ್ಟೇ ಜ್ಞಾನ ಸಂಪತ್ತನ್ನು ಪಡೆದರೂ ಕೂಡ ಅದರಿಂದ ಏನು ಉಪಯೋಗವಿಲ್ಲ. ಅವರು ಕಾಡು ಜನರಂತಾನೆ ಇರ್ತಾರೆ, ಅವರಲ್ಲಿ ಸಂಸ್ಕೃತಿ ಇರಲ್ಲ. ಅದೇ ಸಂಸ್ಕೃತಿಯ ಕೊರತೆ ಇಲ್ಲೇ ಇದ್ದ ಸಂದರ್ಭದಲ್ಲಿ ಸಂಸ್ಕೃತಿಯ ಮೌಲ್ಯಗಳನ್ನು ಅವರು ಅಳವಡಿಸಿಕೊಂಡಂತಹ ಸಂದರ್ಭದಲ್ಲಿ ಏನಾಗ್ತತಿ,
ಅವರು ಕಾಡು ಜನರಂತೆ ಯಾರೊಂದಿಗೂ ವರ್ತನೆಯನ್ನು ಮಾಡುವುದಿಲ್ಲ. ಪ್ರೀತಿ, ಕರುಣೆ, ಮಮತೆ, ವಾತ್ಸಲ್ಯ ಆಗಿರ್ಬೋದು, ಅಥವಾ ಭಾತೃತ್ವ ಭಾವನೆಗಳನ್ನಾಗಿರ್ಬೋದು, ಸಹೋದರತ್ವ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಅಲ್ಲೇನಾಗುತ್ತೆ ಉನ್ನತವಾದಂತಹ ದೇಶದ ಪ್ರಗತಿ ಆಗ್ತತಿ ಅಂತ ಹೇಳ್ತಾರೆ. ಈಗಿನ ಕೆಲವೊಂದು ದೇಶಗಳು ಎಷ್ಟೊಂದು ಮುಂದುವರೆದಂತಹ ದೇಶಗಳಿರ್ತಾವೆ. ಆ ದೇಶಗಳಲ್ಲಿ ನೋಡಿ ಅರೆಬರೆ ಬಟ್ಟೆಗಳನ್ನು ಹಾಕ್ತಿರ್ತಾರೆ, ಮಾದಕ ವ್ಯಸನಿಗಳಾಗಿರ್ತಾರೆ. ಅಂಥ ದೇಶಗಳಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಅವರು ಸಂಸ್ಕೃತಿ ಕೊರತೆ ಅಲ್ಲಿ ಎದ್ದು ಕಾಣಕ್ಕೆ ಸ್ಟಾರ್ಟ್ ಆಗಿರ್ತತಿ. ಇದು ಅವರ ಸಂಸ್ಕೃತಿಯನ್ನು ತೋರಿಸ್ಕೊಡ್ತೈತೆ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರಗಳಲ್ಲಿ ಹುದುಗಿರುವ ಮಠ ಮತ್ತು ಅರಣ್ಯಗಳಲ್ಲಿ ಅಡಗಿರುವ ಕೆಲವೇ ವ್ಯಕ್ತಿಗಳ ಸ್ವತ್ತಾಗಿರುವ ಆಧ್ಯಾತ್ಮಿಕ ರತ್ನಗಳನ್ನು ದೇಶ ಭಾಷೆಗಳ ಮೂಲಕ ಜನರಿಗೆ ಪ್ರಚಾರ ಮಾಡಬೇಕು. ನೋಡಿ ಏನು ಹೇಳ್ತಾರಪ್ಪ ವಿವೇಕಾನಂದರು ಇಲ್ಲಿ, ಸಂಸ್ಕೃತಿ ಅನ್ನುವಂಥದ್ದು ಕೆಲವೇ ಜನರಲ್ಲಿ ಮಾತ್ರ ಇರಬಾರ್ದು. ಜನರಿಗೆ ಏನೈತಪ್ಪ ಅಂತಂದ್ರೆ ಒಂದು ಒಳ್ಳೆಯ ಸಂಸ್ಕೃತಿ ಅವಶ್ಯಕತೆ ಐತಿ. ಆ ಸಂಸ್ಕೃತಿಯನ್ನು ನಾವು ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು, ದೇಶೀಯ ಭಾಷೆಗಳ ಮುಖಾಂತರ ನಾವು ಜನರಿಗೆ ಒಳ್ಳೆಯ ಸಂಸ್ಕೃತಿಯನ್ನು ನಾವು ಪ್ರಚಾರವನ್ನು ಮಾಡಬೇಕು. ಆದರೆ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ಸಂಸ್ಕೃತಿ ಅನ್ನುವಂಥದ್ದು ಕೆಲವು ಜನರು ಮಾತ್ರ ಅದೇ ಸ್ವತ್ತಾಗಿ ಉಳಿದ್ಬಿಟ್ಟತಿ. ದೇಶೀಯ ಭಾಷೆಗಳ ಮುಖಾಂತರ ನಾವು ಪ್ರಚಾರ ಮಾಡಿದ್ರೆ ಎಲ್ಲರಿಗೂ ತಲುಪುವಂಥದ್ದು. ಆದರೆ ವೇದ, ಶಾಸ್ತ್ರ ಪುರಾಣಗಳು ಅನ್ನುವಂಥದ್ದು ಕೆಲವು ಜನರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ತಾರೆ. ಕೆಲವು ಜನರಿಗೆ ಮಾತ್ರ ಸೀಮಿತವಾಗಿದೆ. ಸಂಸ್ಕೃತಿಯ ಸಾರ ಅನ್ನುವಂಥದ್ದು ಏನಾಗಬೇಕು, ಎಲ್ಲರಿಗೂ ಕೂಡ ಅದು ತಲುಪಬೇಕು. ದೇಶೀಯ ಭಾಷೆ ಮುಖಾಂತರ ಅದು ತಲುಪಬೇಕು. ಸಂಸ್ಕೃತಿ ಅನ್ನುವಂಥದ್ದು ಏನೈತಪ್ಪ ಅಂದ್ರೆ ಮಠಗಳಲ್ಲಿ ಕೆಲವೇ ಮಠಗಳಲ್ಲಿ ಸೀಮಿತವಾಗಬಾರ್ದು, ಕೆಲವು ವ್ಯಕ್ತಿಗಳಲ್ಲಿ ಅದು ಸೀಮಿತವಾಗಿರ್ಬೋದು, ಕೆಲವೇ ಅರಣ್ಯಗಳಲ್ಲಿ ಅಡಗಿರುವಂಥ ವ್ಯಕ್ತಿಗಳೇ ಸ್ವತ್ತಾಗಿರ್ಬಾರ್ದು. ಅರಣ್ಯಗಳಲ್ಲಿ ಅಡಗಿರೋ ವ್ಯಕ್ತಿಗಳಂತಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಗುರುಕುಲ ಪದ್ಧತಿಯನ್ನು. ಎಂತಹ ರಾಜ ಮಹಾರಾಜರಾಗಲಿ ಅವ್ರು ಏನು ಮಾಡಬೇಕಿತ್ತು, ತಮ್ಮ ರಾಜ ಮನೆತನವನ್ನು ಬಿಟ್ಟು ಆ ಅರಣ್ಯಕ್ಕೆ ಹೋಗಿ ಗುರುಕುಲ ಪದ್ಧತಿಯನ್ನು ಕಲಿಯುವಂಥ ಒಂದು ಅಭ್ಯಾಸವಿತ್ತು. ಹೀಗಾಗಿ ಸಂಸ್ಕೃತಿ ಅನ್ನುವಂಥದ್ದೇನು ದೇಶೀಯ ಭಾಷೆಗಳ ಮುಖಾಂತರ ಎಲ್ಲರಿಗೂ ಕೂಡ ಅದು ಮುಟ್ಟಬೇಕು. ಕೆಲವೇ ವ್ಯಕ್ತಿಗಳಲ್ಲಿ, ಕೆಲವೇ ಮಠಗಳಲ್ಲಿ, ಕೆಲವೇ ಅರಣ್ಯಗಳಲ್ಲಿ ಹೀಗೆ ಯಾರ ಸ್ವತ್ತನೂ ಕೂಡ ಆಗಬಾರ್ದು. ಅದನ್ನು ನಾವೇನು ಮಾಡಬೇಕು, ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಒಳ್ಳೆಯ ರೀತಿಯಲ್ಲಿ ಸಂಸ್ಕೃತಿ ಮುಟ್ಟುವ ಹಾಗೆ ಅದು ಜನರಿಗೆ ನಾವು ದೇಶೀಯ ಭಾಷೆಗಳ ಮುಖಾಂತರ ನಾವು ಪ್ರಚಾರವನ್ನು ಮಾಡಿದಾಗ ಅವರ ಮನೋ ಇಂಗಿತಕ್ಕೆ ಹೋಗಿ ತಲುಪ್ತತಿ ಅಂತ ಹೇಳ್ತಾರೆ ವಿವೇಕಾನಂದರು. ನಮ್ಮ ಶಾಸ್ತ್ರಗಳಲ್ಲಿ ಹುದುಗಿರುವ ಮಠ ಮತ್ತು ಅರಣ್ಯಗಳಲ್ಲಿ ಅಡಗಿರುವ ಕೆಲವೇ ವ್ಯಕ್ತಿಗಳ ಸ್ವತ್ತಾಗಿರುವ ಆಧ್ಯಾತ್ಮಿಕ ರತ್ನಗಳನ್ನು ದೇಶ ಭಾಷೆಗಳ ಮೂಲಕ ಜನರಿಗೆ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ಹೌದಾ ಅಂತಂದ್ರೆ ವೇದಗಳನ್ನು, ಉಪನಿಷತ್ತುಗಳನ್ನ ನಾವು ದೇಶೀಯ ಭಾಷೆಗಳಲ್ಲಿ ಹೇಳ್ತಾ ಹೋದಂಥ ಸಂದರ್ಭದಲ್ಲಿ ಅವರಿಗೆಲ್ಲವೂ ಅರ್ಥವಾಗ್ತೈತೆ ಅಂತ ಹೇಳ್ತಾರೆ. ನೋಡಿ ಮುಂದುವರೆದೇನು ಹೇಳ್ತಾರಪ್ಪ ವಿವೇಕಾನಂದ್ರ, ವೇದಾಂತಗಳ ಮುಖ್ಯ ಪಲ್ಲವಿಯೇ ಶ್ರದ್ಧೆ. ಯಾವ ಶ್ರದ್ಧೆಯ ಮೂಲಕ ನಚಿಕೇತನು ಯಮರಾಜನನ್ನು ಕೂಡ ಸಂದರ್ಶಿಸಿ ಪ್ರಶ್ನೆ ಮಾಡುವುದಕ್ಕೆ ಧೈರ್ಯ ಹೊಂದಿದನು, ಯಾವ ಶ್ರದ್ಧೆಯ ಮೂಲಕ ಪ್ರಪಂಚ ಚಲಿಸುತ್ತಿರುವುದೋ ಅಂತಹ ಶ್ರದ್ಧೆಯು ನಾಶವಾಗುತ್ತಿದೆ. ಇದರ ಪರಿಹಾರಕ್ಕಾಗಿ ಮೊದಲು ಆತ್ಮಜ್ಞಾನ ಪ್ರಚಾರವಾಗಬೇಕು. ನೋಡಿ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಏನು ಗೊತ್ತಾ, ದೇವಾನುದೇವತೆಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಮ್ಮ ವರವನ್ನು ಪಡೆದುಕೊಳ್ತಾ ಇದ್ರು. ದೇವಾನ ದೇವತೆಗಳಿಂದ ಏನು ಮಾಡ್ತಾ ಇದ್ರು, ಅವರು ತಮ್ಮ ಬೇಕಾಗಿರುವಂತಹ ವರವನ್ನು ಯಾವ ರೀತಿ ಪಡ್ಕೊಳ್ತಿದ್ರಪ್ಪ ಅಂತಂದ್ರೆ ಅಷ್ಟೊಂದು ಶ್ರದ್ಧೆಯಿಂದ ಅವರು ತಪಸ್ಸನ್ನು ಋಷಿಮುನಿಗಳು ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ಬಿಟ್ಟತಿ, ಶ್ರದ್ಧೆ ಅನ್ನುವುದು ಎಲ್ಲರಲ್ಲೂ ಕಡಿಮೆ ಆಗ್ಬಿಟ್ಟತಿ. ವೇದಾಂತಗಳ ಮುಖ್ಯ ಪಲ್ಲವಿ ಶ್ರದ್ಧೆ. ನೋಡಿ, ನಾವು ಶ್ರದ್ಧೆ ಇದ್ದಾಗ ಮಾತ್ರ ಯಾವುದೇ ವ್ಯಕ್ತಿ ಏನಾದರೂ ಆತ ಜೀವನದಲ್ಲಿ ಸಾಧಿಸಲು ಸಾಧ್ಯ. ಶ್ರದ್ಧೆ ಇಲ್ಲದಂಥ ಸಂದರ್ಭದಲ್ಲಿ ಆತ ಏನು ಮಾಡಿದ್ರು ನಿರರ್ಥಕ ಅಂತ ಹೇಳ್ಬೋದು. ಹೀಗಾಗಿ ಶ್ರದ್ಧೆ ಅನ್ನುವಂಥದ್ದು ಹಿಂದಿನ ಕಾಲಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟದೆ. ಈ ಪ್ರಸ್ತುತ ದಿನಮಾನಗಳಲ್ಲಿ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಶ್ರದ್ಧೆ ಇರಬೇಕಪ್ಪ ಅಂತಂದ್ರೆ ಮತ್ತೇನು ಹೇಳ್ತಾರಪ್ಪ ಅಂದ್ರೆ, ಯಾವ ಶ್ರದ್ಧೆಯ ಮೂಲಕ ನಚಿಕೇತ ಯಮರಾಜನ ಕೂಡ ಸಂದರ್ಶಿಸಿ ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಹೊಂದಿದ. ನೋಡಿ, ನಚಿಕೇತ ಯಮರಾಜನನ್ನು ಸಂದರ್ಶನ ಮಾಡಿ ಪ್ರಶ್ನೆಯನ್ನು ಮಾಡೋಕ್ಕೆ ಯಾವ ರೀತಿ ಧೈರ್ಯವನ್ನು ಹೊಂದಿದ. ನಮಗೆ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಶ್ರದ್ಧೆ ಇರಬೇಕು, ನಚಿಕೇತನ ಥರ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಗೊತ್ತಾ, ನಚಿಕೇತ ಅಂದರೆ ಯಾರು ಗೊತ್ತಾ ಮಕ್ಕಳೇ? ನೋಡಿ, ಒಂದು ಕತೆ ಹೇಳ್ತೀನಿ ನಿಮ್ಮ ನಚಿಕೇತನ ಬಗ್ಗೆ. ನಚಿಕೇತ ಸುಮಾರು 8 ರಿಂದ 9 ವರ್ಷದ ಒಬ್ಬ ಸಣ್ಣ ಬಾಲಕ. ಈತ 8 ರಿಂದ 9 ವರ್ಷದ ಬಾಲಕನಿದ್ದಾಗ ಈತನ ತಂದೆ ಯಜ್ಞ ಆಗಾದಿಗಳನ್ನು ಮಾಡ್ತಿರ್ತಾನೆ. ಯಜ್ಞ ಆಗಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ
ಆತ ಯಾಗ ಎಲ್ಲ ಮುಗಿದ ತಕ್ಷಣ ಬ್ರಾಹ್ಮಣರಿಗೆ ಒಂದು ಏನಾದರೂ ದಾನವನ್ನು ಕೊಡಬೇಕು, ಅದು ಪದ್ಧತಿ ಇರುತ್ತೆ. ಆದರೆ ದಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಆತನ ತಂದೆ ಏನು ಮಾಡ್ತಾನೆ, ರೋಗಿಷ್ಠ ಆಗಿರ್ತಕ್ಕಂಥ ಹಸುಗಳನ್ನು, ಅಂದರೆ ಅಷ್ಟೊಂದು ಹಾಲು ಕೊಡ್ತಾವೆ ಇಲ್ಲೋ ಅನ್ನೋದು ಇದಿರಲ್ಲ, ರೋಗಿಷ್ಠ ಹೊಂದಿರತಕ್ಕಂಥ ಹಸುಗಳನ್ನ ಬ್ರಾಹ್ಮಣರಿಗೆ ದಾನವನ್ನು ಕೊಡಲಿಕ್ಕೆ ನಿಂತಿರ್ತಾನೆ. ಅವಾಗ ಅವ್ನು ನಚಿಕೇತ ವಿಚಾರ ಮಾಡ್ತಾನೆ, ಇವು ರೋಗಿಷ್ಠದವ ಹಸುಗಳು, ಅಂದರೆ ಆಕಳುಗಳು ರೋಗಿಷ್ಠದವ, ಇವುಗಳನ್ನ ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಾ ಇದ್ದಾನೆ ನಮ್ಮ ತಂದೆ. ಆದರೆ ಇವು ಮುಂದೊಂದು ದಿನ ಹಾಲು ಕೊಡ್ತಾವೆ ಇಲ್ಲೋ ಅದು ಗೊತ್ತಿಲ್ಲ, ಮತ್ತು ರೋಗ ಕೂಡ ಹೊಂದಿರುವಂಥ ಈ ಹಸುಗಳನ್ನು ಕೊಡ್ತಾ ಇರೋದ್ರಿಂದ ನೋಡಿ, ದಾನ ಯಾವಾಗಿದ್ರು ಕೊಟ್ಟವನಿಗೂ ಮತ್ತು ತೆಗೆದುಕೊಳ್ಳೋನಿಗೂ ಇಬ್ಬರಿಗೂ ಸಂತೃಪ್ತಿ ಮನೋಭಾವನೆ ಇರಬೇಕು, ಸಂತೃಪ್ತಿ ಭಾವವನ್ನು ಹೊಂದಿರುವಂಗೆ ಇರಬೇಕು ದಾನ ಅಂದ್ರೆ. ಆದರೆ ನಮ್ಮ ತಂದೆ ಹಿಂಗೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನನ್ನಾದರೂ ಯಾರಿಗಾದ್ರೂ ದಾನ ಆದರೂ ಕೊಟ್ರೆ ನಾ ಹೋಗಿ ಏನು ಮಾಡ್ತೀನಿ, ಅವ್ರ ಮನೆಯಲ್ಲಿ ಜೀತದ ಆಳಾದರೂ ಇರ್ಬೋದು, ಅಥವಾ ಆಳಾಗಿ ಏನಾದರೂ ಅವ್ರ ಮನೇಲಿ ಕೆಲಸಗಳನ್ನ ಮಾಡಿಕೊಂಡು ನಾನು ಇರ್ಬೋದು. ನಮ್ಮ ತಂದೆ ಅದನ್ನು ಬಿಟ್ಕೊಟ್ಟು ಇಂತಹ ಹಸುಗಳನ್ನ ಅವ್ರು ಕೊಡ್ತಾ ಇದ್ದಾನಲ್ಲ ಅಂತೇಳಿ ತಂದೆ ಹತ್ರ ಹೋಗ್ತಾನೆ. ಆದರೆ ತಂದೆ ಅಲ್ಲಿ ಏನಾಗಿರ್ತಾನೆ, ಆತನಿಗೆ ಪುರ್ಸೊತ್ತಿರಂಗಿಲ್ಲ. ಯಾಕಪ್ಪ ಅಂದರೆ ತಂದೆ ಯಾಗವನ್ನು ಮಾಡಿ ನಂತರ ದಾನವನ್ನು ಕೊಡೋದ್ರಲ್ಲಿ ತುಂಬ ಬ್ಯುಸಿಯಾಗಿರ್ತಾನೆ. ಅಂದರೆ ಬ್ಯುಸಿ ಅಂದರೆ ಪುರ್ಸೊತ್ತಿರಂಗಿಲ್ಲ. ಅವಾಗ ಅಂಥ ಸಂದರ್ಭದಲ್ಲಿ ಹೋಗಿ ನಚಿಕೇತ ಏನು ಮಾಡ್ತಾನೆ, ಅಪ್ಪ ಅಂದರೆ ತಂದೆಗೆ ಹೇಳ್ತಾನೆ, ನನ್ನನ್ನು ಯಾರಿಗಾದರೂ ದಾನವನ್ನಾಗಿ ಕೊಡು ಅಂತ ಪದೇ ಪದೇ ಕಾಡಿಸಿದಾಗ ಅವಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡತ್ತೆ. ಯಾರಿಗೆ ಆತನ ತಂದೆ ಮೊದಲು ಒಂದು ಸಲ ಬೇಡ ಹೋಗಪ್ಪ, ಮತ್ತು ಬೇಡ ಹೋಗಪ್ಪ ಅಂತ 2-3 ಸಲ ಹೀಗೆ ತಂದೆ ಹೇಳ್ತಿರ್ತಾನೆ, ಸುಮ್ಮನೆ ಹಿಂಗೆ ಕೆಲಸ ಮಾಡಿಬಿಡು ಅಂಥೇಳಿ. ಆದ್ರೆ ಪದೇ ಈ ನಚಿಕೇತ ಹೋಗಿ ಪ್ರಶ್ನೆ ಕೇಳಿದಾಗ, ಈಗ ನೋಡಿ ನಾವೇ ಮನೆಯಲ್ಲಿ ನಮ್ಮ ತಂದೆ ತುಂಬ ಸಿಕ್ಕಾಪಟ್ಟೆ ಕೆಲಸದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಹೋಗಿ ಪದೇ ಕಾಡ್ತಾ ಇದ್ದಾಗ ನಮ್ಮ ತಂದೆಗಳು ಏನು ಹೇಳ್ತಾರೆ, ಸಾಯಿಸಿಬಿಡ್ತೀನಿ ನೋಡಿ ನೀನು ಅಂಥೇಳಿ ಹಿಂಗೆ ಬೆದರಿಸೋದು ಗದರಿಸೋದು ಮಾಡ್ತಿರ್ತಾರಲ್ವಾ. ಅದೇ ರೀತಿಯಾಗಿ ಈಗ ಮಾಡಿರುವಂಥ ಸಂದರ್ಭದಲ್ಲಿ ನಚಿಕೇತನಿಗೆ ಆತನ ತಂದೆ ಏನು ಹೇಳ್ಬಿಡ್ತಾನೆ, ನೀನು ಯಮಪುರಿಗೆ ಕಳಿಸ್ತೀನಿ ನೋಡು ಅಂಥೇಳಿ ಹೇಳ್ಬಿಡ್ತಾನೆ. ಆವಾಗ ಯಮಪುರಿಗೆ, ಆದರೆ ಯಮಪುರಿ ಅಂದರೆ ಏನು ಅಂದರೆ ಯಮರಾಜ ಇರುವಂಥ ಒಂದು ಸ್ಥಳ. ಅಲ್ಲಿ ಅದು ಹೇಗೆ ಏನು ಯಾವುದರ ಒಂದು ಅರಿವು ಕೂಡ ಯಾರಿಗಿರಂಗಿಲ್ಲ, ನಚಿಕೇತನಿಗೆ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅದು ಮುಗಿದ ತಕ್ಷಣ ತಂದೆಗೆ ಅಂತ, ಅಪ್ಪ ನಾನು ಯಮಪುರಿಗೆ ಯಾವಾಗ ಕಳಿಸ್ತೀಯ, ತಂದೆ ನಾನು ಯಾವಾಗ ಯಮಪುರಿಗೆ ಕಳಿಸ್ತೀಯ ಅಂತ ಪ್ರಶ್ನೆಯನ್ನು ಮಾಡಿದಾಗ ಅಲ್ಲೇ ಇರ್ತಕ್ಕಂಥ ಋಷಿಮುನಿಗಳು ಏನು ಮಾಡ್ತಾರೆ, ಆತನ ದೇಹವನ್ನು ಅಲ್ಲೇ ಇಟ್ಟು ಆತ್ಮ ಮಾತ್ರ ಅಲ್ಲಿ ಹೋಗುವ ಹಾಗೆ ಮಾಡ್ತಾರೆ. ಅವಾಗ ಯಮರಾಜ ಇರುವಂಥ ಸ್ಥಳದ ಬಾಗಿಲು ಮುಂದೆ ಹೋಗಿ ಈ ನಚಿಕೇತ ನಿಂತ್ಕೊಂಡಾಗ 1 ದಿನ ಆಗತ್ತಾ, 2 ದಿನ ಆಗತ್ತಾ, 3 ದಿನ ಆಗತ್ತಾ. 3 ದಿನ ಆದರೂ ಕೂಡ ಅಲ್ಲಿ ಯಾರೂ ಬರೋದಿಲ್ಲ. ಯಮಧರ್ಮರಾಯ ಹೊರಗಡೆ ಈತನ ಬಂದು ಭೇಟಿ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ 3ನೇ ದಿನ ಆದಮೇಲೆ ಆತನ ಹೆಂಡತಿ, ಯಮಧರ್ಮರಾಜನ ಹೆಂಡತಿ ಬಂದು, ಯಾರಪ್ಪ ನೀನು ಈ ಪುಟ್ಟ ಬಾಲಕ ಅಂತ ಪ್ರಶ್ನೆ ಮಾಡಿದಾಗ, ಓ ನೀನೇ ನಾ ಯಮ ಅಂತೇಳಿ ನಚಿಕೇತ ಕೇಳ್ತಾನೆ. ಅವಾಗ ನಚಿಕೇತ ಕೇಳಿದಂಥ ಪ್ರಶ್ನೆಗೆ ಅವಳು ಏನು ಹೇಳ್ತಾನೆ, ಯಮಧರ್ಮರಾಜನ ಹೆಂಡತಿ, ಅಲ್ಲ ನಾನು ಯಮಧರ್ಮರಾಜನ ಹೆಂಡತಿ, ಯಮಧರ್ಮರಾಜ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಅವಾಗ ಇಲ್ಲ, ಹಾಗಿದ್ರೆ ನಾನು ಯಮಧರ್ಮರಾಜನನ್ನೇ ಭೇಟಿ ಆಗಬೇಕು, ಅವರಿಗೆ ಪ್ರಶ್ನೆಯನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅವಾಗ ಆತ ಕಾಯ್ತಿರ್ತಾನೆ. ಅವಾಗ ಯಮಧರ್ಮರಾಜ ಬಂದು, ಯಾರು ನೀನು ಬಾಲಕ ಅಂತ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವಾಗ ನಚಿಕೇತ ಏನು ಹೇಳ್ತಾನೆ, ಆಗ ನಚಿಕೇತ ಪ್ರಶ್ನೆ ಮಾಡಬೇಕು ಅನ್ನುವಷ್ಟರಲ್ಲಿ ಯಮಧರ್ಮರಾಜ ಏನು ಹೇಳ್ತಾನಪ್ಪ ಅಂತಂದ್ರೆ, ನೀ ಇಷ್ಟೊಂದು ಧೈರ್ಯವಂತ ಬಾಲಕ ಇದೆಯಲ್ಲ, ನನ್ನನ್ನು ಭೇಟಿ ಆಗಲಿಕ್ಕೆ ಯಾರೂ ಬರುವುದಿಲ್ಲ, ನಾನೇ ಹೋದರೂ ಕೂಡ ಸ್ವತಃ ಬರಲಿಕ್ಕೆ ಇನ್ನು ಮುಂದೆ ನೋಡ್ತಾರೆ. ಆದರೆ ಇಷ್ಟೊಂದು 8 ರಿಂದ 9 ವರ್ಷದ ಬಾಲಕನಾಗಿರುವಂಥ ಪುಟ್ಟ ಪೋರನಾಗಿರ್ತಕ್ಕಂಥ ನೀನು ಇಷ್ಟೊಂದು ಧೈರ್ಯದಿಂದ ಇದ್ದಲ್ಲಿಗೆ ಬಂದು ನನ್ನನ್ನೇ ಭೇಟಿ ಆಗಬೇಕು ಅಂತ ಕೇಳ್ತಾ ಇದ್ದಿಲ್ಲ. ನಾನು ನಿನಗೆ 3 ವರಗಳನ್ನು ಕೊಡ್ತೀನಿ, ಹೌದಾ? ಆ 3 ವರಗಳನ್ನ ನೀನು ಏನು ಬೇಕಾದರೂ ಕೇಳು. ನಾನು ನಿನ್ನ ಚಾಕಚಕ್ಯತೆಗೆ, ನಿನ್ನ ಜಾಣ್ಮೆಗೆ, ನಿನ್ನ ಬುದ್ಧಿವಂತಿಗೆ ನಾನು ಮನಸ್ಸು ಬಿಟ್ಟಿದ್ದೀನಿ ಅಂತ ಯಮಧರ್ಮರಾಜ ಹೇಳಿದಂತಹ ಸಂದರ್ಭದಲ್ಲಿ ಅವಾಗ ನೋಡ್ರಿ, ಚಾಣಾಕ್ಷನಾಗಿರ್ತಕ್ಕಂತಹ ನಚಿಕೇತ ಎಷ್ಟು ಚೆನ್ನಾಗಿ ಪ್ರಶ್ನೆಯನ್ನು ಕೇಳ್ತಾನಪ್ಪ ಅಂದ್ರೆ, 3 ವರಗಳಲ್ಲಿ ಒಂದೇ ವರವನ್ನು ಹೇಗೆ ಕೇಳ್ತಾನಪ್ಪ ಅಂತಂದ್ರೆ, ನಾನು ಇಲ್ಲಿಂದ ಮತ್ತೆ ಭೂಲೋಕಕ್ಕೆ ವಾಪಸ್ ಹೋಗ್ತೀನಲ್ವ, ಅವಾಗ ನನ್ನ ತಂದೆ ಅಂದರೆ ನಮ್ಮ ಅಪ್ಪ ನನ್ನ ಜೀವಂತವಾಗಿ ಪ್ರೀತಿಯಿಂದ ನನ್ನ ಸ್ವೀಕರಿಸ್ಬೇಕು, ಯಾವುದೇ ರೀತಿ ಭಯಬಾರ್ದಾತ ನನ್ನನ್ನು ಸ್ವೀಕರಿಸ್ಬೇಕು ಅಂಥೇಳಿ ಕೇಳ್ತಾನ. ನೋಡಿ, ಎಷ್ಟು ಜಾಣ್ಮೆ ಉಳ್ಳಂತಹ ಬಾಲಕನಾಗಿದ್ದಪ್ಪ ಅಂದ್ರೆ, ನನ್ನನ್ನು ಇಲ್ಲಿಂದ ಸೀದಾ ನಾನು ಭೂಲೋಕಕ್ಕೆ ಕಳಿಸಿದಾಗ ನನ್ನ ತಂದೆ ಒಪ್ಪು ಹಾಗೆ ಮಾಡು, ನಾನು ಬೈದಂತೆ ಒಪ್ಪುವಾಗಿ ಮಾಡು ಅಂತ ಕೇಳ್ತಾನೆ. ಹೆಂಗಂತಂದ್ರೆ, ನನ್ನ ಮೊದಲು ಏನು ಮಾಡು, ಭೂಲೋಕಕ್ಕೆ ಕಳಿಸು, ಮೊದಲೇ ವರ. 2ನೇಕ್ಕೆ ಏನು ಮಾಡು, ನಂಗೆ ಜೀವದಾನವನ್ನು ಮಾಡು. 3ನೇಕ್ಕೆ ನನ್ನ ತಂದೆ ಯಾವುದೇ ರೀತಿ ಬೈದನ ನನ್ನನ್ನು ಮೊದಲು ಹೇಗೆ ನಾನು ಸ್ವೀಕಾರ ಮಾಡ್ತೇನೆ ಅದೇ ರೀತಿ ನನ್ನ ಸ್ವೀಕಾರ ಆಗುವಾಗ ಮಾಡು ಅಂಥೇಳಿ ಕೇಳ್ತಾನೆ. ನೋಡಿ, ಎಷ್ಟೊಂದು ಅದ್ಭುತವಾದಂತಹ ವರ ಅಲ್ವಾ? ಒಂದೇ ವರದಲ್ಲಿ 3 ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನು ಪಡೆದುಕೊಂಡಂತಹ ಬಾಲಕ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಪ್ಪ ಅಂದರೆ, ಎಲ್ಲರಿಗೂ ಸ್ವರ್ಗವಾಸಿ ಆಗಬೇಕು ಅಂಥೇಳಿ ಎಲ್ಲರಿಗೂ ಬಯಕೆ ಇರೋದನ್ನೇ ಸಾಮಾನ್ಯ ಅಲ್ವಾ? ಹೀಗಾಗಿ
ನನ್ನ ಸ್ವರ್ಗವಾಸಿ ಆಗಬೇಕಂದ್ರೆ ಏನು ಯಜ್ಞ ಹಾಗಾದಿಗಳು ಏನು ಮಾಡ್ತಾರಲ್ಲ ಮಾಡುವಂತಹ ಎಲ್ಲ ವಿಧಾನಗಳು ನನಗೆ ಹೇಳ್ಕೊಡುವಂತೆ ಯಮಧರ್ಮರಾಜನನ್ನು ಕೇಳಿದಾಗ ಯಮಧರ್ಮರಾಜ ಈತ ಕೇಳುವಂಥ ಪ್ರಶ್ನೆಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಅವುಗಳನ್ನೆಲ್ಲವನ್ನು ಆತೇನು ಮಾಡ್ತಾನೆ ಹೇಳ್ಕೊಡ್ತಾನೆ. ಅವಾಗ ಯಜ್ಞ ಯಾಗವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಅಗ್ನಿಯನ್ನು ಹೊತ್ತಿಸುವುದು ಅಂತಹ ಒಂದು ಪದ್ಧತಿ ಐತಿ. ಅವಾಗ ಅದಕ್ಕೆ ನಚಿಕೇತ ಅಗ್ನಿಕುಂಡ ಅಂತೇಳಿ ಕರಿಬೇಕು ಅಂತೇಳಿ ಯಮಧರ್ಮರಾಜ ಒಂದು ಹೆಸರನ್ನು ಕೂಡ ಕೊಡ್ತಾನೆ. ಇನ್ನು ಮೂರನೇ ಒಂದು ವರ ಇರುತ್ತೆ, ಮನುಷ್ಯರು ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿರ್ತಾರ, ಸತ್ ಮೇಲೆ ಅವರು ಎಲ್ಲಿ ಹೋಗ್ತಾರ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಅವಾಗ ಯಮಧರ್ಮರಾಜನಿಗೆ ಇಷ್ಟೊಂದು ಸಣ್ಣ ಬಾಲಕ 8 ರಿಂದ 9 ವರ್ಷದ ಬಾಲಕ ಪುಟ್ಟ ಪೋರ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನಪ್ಪ ಅಂಥೇಳಿ ಆತನಿಗೆ ಆಶ್ಚರ್ಯ ಆಗಿಬಿಡತ್ತ. ಅವಾಗ ಆಶ್ಚರ್ಯಕ್ಕೊಳಗಂತ ಯಮಧರ್ಮರಾಜ ಏನು ಹೇಳಬೇಕು ಈ ಪುಟ್ಟ ಬಾಲಕನಿಗೆ ಅಂಥೇಳಿ ತಡವಡಿಸ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾನೆ. ಅವಾಗ ಯಮಧರ್ಮರಾಜ ಏನು ಹೇಳ್ತಾನಪ್ಪ ಅಂದ್ರೆ, ನೋಡಪ್ಪ ನಚಿಕೇತ, ನೀನು ಏನಾದರೂ ಕೇಳು, ಆದರೆ ಈ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಅಂತೂ ಇಲ್ಲ, ನೀನು ಇಂಥವೆಲ್ಲ ಪ್ರಶ್ನೆಯನ್ನು ಕೇಳಬಾರ್ದು, ನೀನು ಚಿಕ್ಕ ಬಾಲಕದಿ ಅಂತೇಳಿ ಅಂದ್ಕೊಂಡು ಆತ ಅವಾಗ ಏನಂದ್ರೆ, ಇಲ್ಲ ನನಗೆ ಆ ಪ್ರಶ್ನೆಗೆ ಉತ್ತರ ನೀನು ಹೇಳಬೇಕು ಯಮಧರ್ಮರಾಜ ಅಂತ ನಚಿಕೇತ ಮರು ಪ್ರಶ್ನೆಯನ್ನು ಮಾಡಿದಾಗ ಆಗ ಯಮಧರ್ಮರಾಜ ಏನು ಹೇಳ್ತಾನೆ, ನಿನಗೆ ಇಡೀ ಭೂಮಂಡಲವನ್ನು ಅರ್ಧದ ಭೂಮಂಡಲವನ್ನೇ ನಿನಗೆ ಅರ್ಧ ಬರ್ಕೊಟ್ಬಿಡ್ತೀನಿ ತಗೋ ಅಂಥೇಳಿ ಹೇಳ್ಬಿಡ್ತಾನೆ. ನೀನು 1000 ವರ್ಷಗಳ ಕಾಲ ಸುಖವಾಗಿ ಬಾಳಿ ರಾಜ್ಯಭಾರವನ್ನು ಮಾಡು ಅಂತೇಳಿ ವರವನ್ನು ಕೊಡ್ತಾನೆ. ಆದ್ರೆ ಅವಾಗ ಮತ್ತೆ ನೋಡ್ರಿ ಚಾಣಾಕ್ಷ ಅಲ್ವಾ ನಚಿಕೇತ ಯಾವ ರೀತಿ ಈ ಪ್ರಶ್ನೆಯನ್ನು ಮಾಡ್ತಾನಂತಂದ್ರೆ, ಅರ್ಧ ಭೂಮಂಡಲವನ್ನು ಬರೆದು ಕೊಡ್ತೀಯಾ, ಆಮೇಲೆ 1000 ವರ್ಷ ನಾನು ಬದುಕಬೇಕು, 1000 ವರ್ಷ ಬದುಕಿದಂದ್ರೆ ನನಗೊಂದಿನ ಸಾವು ಬರುತ್ತಲ್ವಾ ಅಂತ ಹೇಳಿದಾಗ ಮತ್ತೆ ಯಮಧರ್ಮರಾಜ ಮತ್ತೆ ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆವಾಗ ಒಂದು ಕಠಿಣವಾಗಿರುವಂಥ ಒಂದು ಉಪನಿಷತ್ತನ್ನು ನಚಿಕೇತನಿಗೆ ಬೋಧನೆಯನ್ನು ಮಾಡ್ತಾರೆ. ಯಾರು? ಯಮಧರ್ಮರಾಜ. ನೋಡಿ ಅಂದರೆ ಈ ಥರ ಕಥೆಯ ಸಾರ ಏನಪ್ಪ ಅಂದ್ರೆ, ನಮ್ಮಲ್ಲಿ ಮನುಷ್ಯರಲ್ಲಿ ನಚಿಕೇತನ ಥರ ಏನಿರಬೇಕು, ಶ್ರದ್ಧೆ ಇರಬೇಕು ಅಂತ ವಿವೇಕಾನಂದ ಹೇಳ್ತಾರೆ. ಯಾವ ಶ್ರದ್ಧೆಯ ಮುಖಾಂತರ ಪ್ರಪಂಚ ಚಲಿಸುತ್ತಿರುವುದು ನೋಡಿ, ಪ್ರಪಂಚ ಯಾವ ಶ್ರದ್ಧೆಯ ಮುಖಾಂತರ ಏನು ಚಲಿಸ್ತಾ ಇದೆ ಅಲ್ವಾ, ನಚಿಕೇತ ಯಾವ ರೀತಿಯಾಗಿ ಸಂದರ್ಶನ ಮಾಡಿ ಪ್ರಶ್ನೆ ಮಾಡುವಂಥ ಧೈರ್ಯವನ್ನು ಹೊಂದಿಲ್ಲ, ಆ ಥರ ಶ್ರದ್ಧೆ ಇದ್ದಾಗ ಮಾತ್ರ ಏನಾಗತ್ತೆ, ಪ್ರಪಂಚ ಚಲಿಸಲಿಕ್ಕೆ ಸಾಧ್ಯವಾಗ್ತತಿ. ಅಂತಹ ಶ್ರದ್ಧೆಯು ನಾಶವಾಗುತ್ತದೆ. ಇದರ ಪರಿಹಾರಕ್ಕಾಗಿ ಮೊದಲು ಆತ್ಮಜ್ಞಾನ ಪ್ರಚಾರವಾಗಬೇಕು. ನೋಡಿ, ಒಂದು ವೇಳೆ ಆ ರೀತಿ ಶ್ರದ್ಧೆ ಇರಲಿಲ್ಲ ಅಂದ್ರೆ ಅವಾಗ ಪ್ರಪಂಚ ಏನಾಗ್ತದೆ, ನಾಶವಾಗ್ತದೆ. ನಮ್ಮಲ್ಲಿ ಆತ್ಮಜ್ಞಾನ ಅನ್ನುವಂಥದ್ದು ಇರಬೇಕು. ಆತ್ಮಜ್ಞಾನ ಇದ್ದಾಗ ಮಾತ್ರ ಏನಾಗತ್ತೆ, ನಾವು ಆತ್ಮಜ್ಞಾನದ ಮುಖಾಂತರ ನಾವು ಪ್ರಚಾರವನ್ನು ಮಾಡುವುದು ಅನುಕೂಲ ಅಂತೇಳಿ ಹೇಳ್ತಾರೆ. ಮನುಷ್ಯರಲ್ಲಿ ಎಲ್ಲಿ ಶ್ರದ್ಧೆ ಅನ್ನುವಂಥದ್ದು ಇರತ್ತಲ್ಲ, ಅಲ್ಲಿ ನಮಗೇನಾಗತ್ತೆ, ಜ್ಞಾನ ಅನ್ನುವಂಥದ್ದು ಸಿಗತ್ತಾ. ಎಲ್ಲಿ ಶ್ರದ್ಧೆ ಇರುತ್ತಲ್ಲ ಅವಾಗ ನಾವು ಏನನ್ನಾದರೂ ಕಲಿಬೋದು, ಹೌದಾ. ಇವಾಗ ಶ್ರದ್ಧೆಯಿಂದ ನಾವು ಕಲ್ತಿದ್ದೇ ಆದರೆ ಕಲಿಯುವಂಥದ್ದು ಜ್ಞಾನ ಅನ್ನುವಂಥದ್ದು ಸಾಧಕನ ಸ್ವತ್ತೇ ಹೊರತು ಸೋಮಾರಿತನದ ಸ್ವತ್ತಲ್ಲ ಅಂತಂದರೆ, ನಾವು ಅಲ್ಲಿ ಏನು ನಮ್ಗೆ ಒಳ್ಳೆಯ ರೀತಿಯಾದಂತಹ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಏನಾರು ಕಲ್ತಿದ್ದೇ ಆದರೆ ನಮ್ಗೆ ಏನಾಗತ್ತೆ, ಅಲ್ಲಿ ಸಾಧಕನ ಸ್ವತ್ತಾಗ್ತತಿ. ಹೀಗಾಗಿ ಆತ್ಮಜ್ಞಾನ ಅನ್ನುವಂಥದ್ದು ತುಂಬ ಮುಖ್ಯವಾಗ್ತತಿ. ಆತ್ಮಜ್ಞಾನ ಪ್ರಚಾರ ಆಗಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಅಂದರೆ ನಚಿಕೇತನ ಥರ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಯಾರು ದುರ್ಬಲರಲ್ಲ, ಆತ್ಮ ಸರ್ವಶಕ್ತ ಸರ್ವಜ್ಞ. ಹೇಳಿ ಯಾರಿಗೂ ಮಣಿಯಬೇಡಿ, ನಿಮ್ಮಲ್ಲಿರುವ ಭಗವಂತನನ್ನು ವ್ಯಕ್ತಗೊಳಿಸಿ, ಅದನ್ನು ಅಲ್ಲಗಳೆಯಬೇಡಿ. ಹೇಳಿ ದುರ್ಬಲತೆಯ ಪರವಶತೆಯಿಂದ ಪಾರಾಗುವುದಕ್ಕೆ ಮಾರ್ಗ ನಿಮ್ಮ ಶಾಸ್ತ್ರಗಳಲ್ಲಿಯೇ ಇದೆ. ನೋಡಿ, ಇಲ್ಲಿ ವಿವೇಕಾನಂದರು ಯುವಕರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಯಾರೂ ದುರ್ಬಲರಲ್ಲ. ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದುರ್ಬಲತೆಯನ್ನು ಹೊಂದಿಲ್ಲ. ಯಾರೂ ಇಲ್ಲಿ ದುರ್ಬಲರಲ್ಲ. ಆತ್ಮ ಸರ್ವಶಕ್ತ ಅಂದರೆ ಎಲ್ಲರಲ್ಲೂ ಕೂಡ ಸರ್ವಶಕ್ತಿ ಅನ್ನುವಂಥದ್ದು ಐತಿ. ಎಲ್ಲರೂ ಸರ್ವಶಕ್ತರಾಗಿದ್ದೀರಿ, ಎಲ್ಲರೂ ಸರ್ವಜ್ಞರಾಗಿದ್ದೀರಿ, ಎಲ್ಲರಿಗೂ ತಿಳುವಳಿಕೆ ಅನ್ನುವಂಥದ್ದು ಐತಿ, ಎಲ್ಲರಿಗೂ ಬುದ್ಧಿ ಅನ್ನುವಂಥದ್ದು ಐತಿ, ಎಲ್ಲರೂ ಕೂಡ ಜಾನ್ಮ ಅನ್ನುವಂಥ ಒಂದು ಕಲೆ ಐತಿ. ಯಾರೂ ಇಲ್ಲಿ ದುರ್ಬಲರಲ್ಲ, ಎಲ್ಲರಿಗೂ ಸರ್ವಶಕ್ತಿಯಾಗಿರುವಂತಹ ಜ್ಞಾನ ಐತಿ, ಎಲ್ಲರೂ ಸರ್ವಜ್ಞರಾಗಿದ್ದೀರಿ. ಮುಂದೇನು ಹೇಳ್ತಾ ಇದ್ದಾರೆ ನೋಡ್ರಿ, ಯುವಕರಿಗೆ ಹೇಳಿ ಯಾರಿಗೂ ಮಣಿಯಬೇಡಿ. ನಿಮ್ಮ ಗುರಿಯನ್ನು ಮುಟ್ಟೋವರೆಗೂ ನೀವು ಯಾರಿಗೂ ಮಣ್ಣಲಿಕ್ಕೆ ಹೋಗಬೇಡ್ರಿ. ನಿಮ್ಮಲ್ಲಿರ್ತಕ್ಕಂತಹ ಭಗವಂತ ಅದಾನ, ಎಲ್ಲರಲ್ಲೂ ಭಗವಂತ ಅದಾನ. ನಿಮ್ಮಲ್ಲಿರ್ತಕ್ಕಂಥ ಭಗವಂತನ ನೀವು ಎಚ್ಚರಗೊಳಿಸಿ, ವ್ಯಕ್ತಗೊಳಿಸಿ, ಅದನ್ನು ನೀವು ಅಲ್ಲಿಗಳಲಿಕ್ಕೆ ಹೋಗಬೇಡ್ರಿ. ಹೇಳಿ ದುರ್ಬಲತೆಯ ಪರವಶತೆಯಿಂದ ಪಾರಾಗಿ. ನಮ್ಮಲ್ಲಿ ಏನು ದುರ್ಬಲತೆ ಅನ್ನುವಂತಹ ಪರವಶತೆಯಿಂದ ನಾವೇನು ಮಾಡೋಣ, ಪಾರಾಗೋಣ. ನಮ್ಮಲ್ಲಿರ್ತಕ್ಕಂತಹ ಭಗವಂತನ ನಾವು ಎಚ್ಚರಗೊಳಿಸಿದಾಗ ಮಾತ್ರ ನಾವು ದುರ್ಬಲತೆಯಿಂದ ಪಾರಾಗಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಪಾರಾಗುವುದಕ್ಕೆ ಮಾರ್ಗ ನಿಮ್ಮ ಶಾಸ್ತ್ರಗಳಲ್ಲಿಯೇ ಇದೆ.
ನೋಡಿ ಅವ್ರು ಹೆಂಗೆ ಹೇಳ್ತಾರಪ್ಪ ಅಂದ್ರೆ ನಮ್ಮಲ್ಲೇ ಐತಿ ದುರ್ಬಲತೆ ಅನ್ನುವಂಥದ್ದು. ಹೌದಾ, ನಾವೊಂದು ಪಾರಾಗ್ಲಿಕ್ಕೆ ಶಾಸ್ತ್ರ ಕೂಡ ನಮ್ಮಲ್ಲೇ ಐತಿ. ಆದರೆ ನಾವು ದುರ್ಬಲರಲ್ಲ, ನಾವು ಸರ್ವಶಕ್ತರಿದ್ದೀವಿ, ಸರ್ವಜ್ಞರದೀವಿ. ನಮ್ಮಲ್ಲಿರುವಂತಹ ಭಗವಂತನ ನಾವು ಎಚ್ಚರಗೊಳಿಸೋಣ. ನಾವು ದುರ್ಬಲತೆ ಎನ್ನುವಂಥ ಒಂದು ಸಾಧನವನ್ನು ಹೊಡೆದೋಡಿಸ್ಬಿಡೋಣ. ನಾವು ಯಾರಿಗೂ ಮನೆಯೋದು ಬೇಡ. ನಮ್ಮ ಗುರಿಯನ್ನು ಮುಟ್ಟುವವರೆಗೂ ನಾವು ಶ್ರಮವನ್ನು ಪಡೋಣ. ಧೈರ್ಯಂ ಸರ್ವತ್ರ ಸಾಧನಂ ಅಂತೇಳಿ ಹೇಳ್ತಾರೆ. ಹೌದಾ, ನಮ್ಮಲ್ಲಿ ಧೈರ್ಯ ಅನ್ನುವಂಥ ಐತಿ. ನಾವು ಧೈರ್ಯ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ. ನಮ್ಮ ಶಾಸ್ತ್ರ ಏನು ಹೇಳ್ತೈತಲ್ಲ ಅದನ್ನೆಲ್ಲವನ್ನು ನಾವು ದುರ್ಬಲತೆಯನ್ನು ಹೊಡೆದೋಡಿಸೋಣ ಅವುಗಳಿಂದ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದನ್ನು ನಮ್ಮಲ್ಲಿ ನಾವು ಭಗವಂತನನ್ನು ಎಚ್ಚರಗೊಳಿಸೋಣ ಸಾಧನ ಮುಖಾಂತರ ಅಂತ ಹೇಳ್ತಾರೆ. ನಿಜವಾದ ಆತ್ಮನ ವಿಷಯವನ್ನು ನೀವು ಕೇಳಿ, ಇತರರಿಗೆ ಬೋಧಿಸಿ, ನಿದ್ರಿಸುವವರನ್ನು ಎಬ್ಬಿಸಿ. ನಿಜವಾದಂಥ ಆತ್ಮ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಆತ್ಮ ಅನ್ನುವಂಥದ್ದು ಇರುತ್ತೆ. ಹೌದಾ, ಆ ಆತ್ಮವನ್ನು ನಾವು ಮೊದಲು ನಮ್ಮ ಆತ್ಮ ನಮಗೆ ಏನು ಹೇಳ್ತಾ ಇದೆ ಎಂಬ ವಿಷಯವನ್ನು ನಾವು ಮೊದಲು ಕೇಳ್ಕೊಳ್ಳೋಣ. ಆ ವಿಷಯವನ್ನು ನೀವು ಕೇಳಿ ನೋಡಿ. ನಮ್ಮಲ್ಲಿರ್ತಕ್ಕಂಥ ಆತ್ಮ ನಮ್ಗೆ ಯಾವ ವಿಷಯವನ್ನ ಬಗ್ಗೆ ಹೇಳ್ತಾ ಇದೆ ಎಂಬುದನ್ನು ನಾವು ಕೇಳೋಣ. ನಾವು ಕೇಳಿದ ಮೇಲೆ ಅದನ್ನು ಅನುಕರಣೆ ಮಾಡೋಣ. ಮಾಡಿದ ಮೇಲೆ ನಾವು ಏನು ಮಾಡೋಣ, ಇತರರಿಗೆ ಬೋಧಿಸೋಣ. ಹೌದಾ, ಇತರರಿಗೆ ಬೋಧಿಸಿ ನೋಡಿ. ನಿದ್ರಿಸುವವರನ್ನು ಎಬ್ಬಿಸಿ. ನಾವು ಬೋಧನೆ ಮಾಡುವುದರ ಮುಖಾಂತರ ನಿದ್ರೆ ಮಾಡೋರನ್ನು ನಾವು ಎಬ್ಬಿಸೋಣ. ನಿದ್ರಿಸುವವರನ್ನು ಎಬ್ಬಿಸಿ. ನಾವು ಬೋಧಿಸುತ್ತಿರುವುದರಿಂದ ಅವ್ರು ಏನು ಮಾಡಬೇಕು, ಎಚ್ಚರವನ್ನು ಗೊಳಿಸಬೇಕು. ಅವರು ಹೇಗೆ ಜಾಗೃತರಾಗ್ತಾರೆ ಎಂಬುದನ್ನು ನಾವು ನೋಡಬೇಕು. ನೋಡಿ, ಅವರು ಹೇಗೆ ಜಾಗೃತರಾಗುತ್ತಾರೆ ಎಂಬುದನ್ನು ನೋಡಿ. ಇತರರಿಗೆ ಬೋಧಿಸೋಣ. ಹೌದಾ, ನಾವು ನಮ್ಮಲ್ಲಿರ್ತಕ್ಕಂಥ ಆತ್ಮವಿಷಯವನ್ನು ನಾವು ಅನುಕರಣೆಯಿಂದ, ಅನುಕಂಪದಿಂದ ನಾವು ಅದನ್ನು ಕೇಳ್ಕೊಳ್ಳೋಣ. ಕೇಳಿದ ಮೇಲೆ ನಾವು ಶ್ರದ್ಧಾಭಕ್ತಿಯಿಂದ ಏನು ಮಾಡೋಣ, ಇತರರಿಗೆ ಬೋಧಿಸೋಣ. ನಾವು ಮಾಡ್ತಕ್ಕಂತಹ ಬೋಧನೆಯಿಂದ ಅವರು ನಿದ್ರಿಸುವ ಜಡ ಯಾರಾಗಿರ್ತಾರಲ್ಲ ಅವರನ್ನು ನಾವು ಎಬ್ಬಿಸೋಣ. ಅವ್ರು ಹೇಗೆ ಜಾಗೃತರಾಗ್ತಾರೆ ಎಂಬುದನ್ನು ನಾವು ನೋಡೋಣ. ಮೋಟಿವೇಶನನ್ನು ನಾವು ತುಂಬೋಣ. ಆಗ ಶಕ್ತಿ ಬರುವುದು. ನೋಡಿ, ನಾವು ಅವರಿಗೆ ಜಡ ಆಗಿರ್ತಕ್ಕಂತಹ ದೇಹಕ್ಕೆ ನಾವೇನು ಮಾಡೋದು, ಬೋಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಮೋಟಿವೇಶನನ್ನು ನೀಡಿದಂತಹ ಸಂದರ್ಭದಲ್ಲಿ ಅವರಿಗೆ ಶಕ್ತಿಯನ್ನು ಬರುವುದನ್ನು ಅಥವಾ ಆ ಸಂತೋಷವನ್ನು ಕಾಣುವುದನ್ನು ನಾವು ಕಾಣಬಹುದು. ಮಹಿಮೆ ಬರುವುದು, ಶ್ರೇಯಸ್ಸು ಬರುವುದು, ಪಾವಿತ್ರ್ಯ ಬರುವುದು. ಅದರಿಂದ ಏನಾಗುತ್ತೆ, ನಮಗೆ ಶ್ರೇಯಸ್ ಅನ್ನುವಂಥದ್ದು ಬರುತ್ತೆ, ನಮ್ಮ ಪವಿತ್ರತೆ ಅನ್ನುವಂಥದ್ದು ಬರುತ್ತೆ. ಈಗ ನಿದ್ರಿಸುತ್ತಿರುವ ಜೀವ ಜಾಗೃತವಾಗಿ ಕಾರ್ಯೋನ್ಮುಖವಾಗುವಾಗ ಅವನಲ್ಲಿ ಎಲ್ಲ ಕಲ್ಯಾಣ ಗುಣಗಳು ಬರುವವು. ನೋಡಿ, ಯಾವ ವ್ಯಕ್ತಿ ಜಡವಾಗಿರ್ತಾನ, ಯಾವ ವ್ಯಕ್ತಿ ನಿದ್ರೆಯಲ್ಲಿ ತೊಡಗಿರ್ತಾನಲ್ಲ, ಆತನ ನಾವು ಮಾಡ್ತಕ್ಕಂತಹ ಬೋಧನೆಯಿಂದ ಆತ ಎಚ್ಚರಗೊಂಡು ತನ್ನ ಕಾರ್ಯದತ್ತಂದ್ರೆ ತನ್ನ ಕೆಲಸದತ್ತ ಮುಖ ಮಾಡಿ ಆತ ಹೊರಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನ. ನಾವು ಆತನಿಗೆ ಒಳ್ಳೆಯ ರೀತಿಯಾದಂತಹ ಬೋಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಜಡವಾಗಿರುವಂತಹ ದೇಹದಲ್ಲಿ ಒಳ್ಳೆಯ ರೀತಿಯಾದಂತಹ ಬೋಧನೆಯಿಂದ ಆತ ಎಲ್ಲ ಕಲ್ಯಾಣ ಗುಣಗಳು ಜಾಗೃತವಾಗಿ ಆತ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನ ಅಂತ ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂತಹ ದೈವತ್ವವನ್ನು ನಾವು ಎಚ್ಚರಗೊಳಿಸ್ಬೇಕು ಅಂತ ಹೇಳ್ತಾರೆ. ನೋಡಿ, ಈಗ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನ. ಆ ರಾಜ ಹುಚ್ಚನಾದಂಥ ಸಂದರ್ಭದಲ್ಲಿ ಈ ಊರಿನ ರಾಜ ಯಾರು ಅಂತ ಕೇಳ್ಕೊಂಡು ಹೋಗ್ತಾನಂತ. ಅದು ವಿವೇಕಾನಂದರು ಹೇಳ್ತಾರೆ ಇಲ್ಲಿ. ಹೌದಾ, ನೋಡಿ, ಅಂದರೆ ಇದರ ಅರ್ಥ ಏನು ಗೊತ್ತಾ, ಆತ ರಾಜ ಆದರೆ ಹುಚ್ಚನಾದಂಥ ಸಂದರ್ಭದಲ್ಲಿ ಆತ ರಾಜನನ್ನೇ ಹುಡುಕೊಂಡು ಹೋಗ್ತಿರ್ತಾನೆ. ಹೀಗಾಗಿ ನಮ್ಮಲ್ಲಿರ್ತಕ್ಕಂತಹ ದೈವತ್ವವನ್ನು ನಾವು ಹುಡುಕೊಂಡು ಹೋಗಬೇಕು. ನಾವು ನಮ್ಮ ದೈವತ್ವವನ್ನು ಮರಿಲಿಕ್ಕತ್ತೀವಿ, ಅದನ್ನು ಮರಿಬಾರ್ದು ಅಂತ ಹೇಳ್ತಾರ. ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ. ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ. ನೋಡಿ, ನಾವು ಮೊದಲು ಅಭಿವೃದ್ಧಿ ಹೊಂದಿದಾಗ ಮಾತ್ರ, ಹೌದಲ್ವಾ, ಜಗತ್ತಿನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ನಾವೇ ಅಭಿವೃದ್ಧಿಯನ್ನು ಹೊಂದಲಿದ್ರೆ ಜಗತ್ತು ಹೇಗೆ ತಾನೇ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನಾವು ಅಭಿವೃದ್ಧಿಯನ್ನು ಹೊಂದಿ ನಾವು ಕೆಲಸದತ್ತ ಮುಖ ಮಾಡಿದಾಗ ಮಾತ್ರ ಇಡೀ ದೇಶದ ಕಲ್ಯಾಣ ಆಗಲಿಕ್ಕೆ, ಕಾರ್ಯೋನ್ಮುಖ ಆಗಲಿಕ್ಕೆ ಸಾಧ್ಯವಾಗ್ತತಿ. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ. ನಮ್ಮ ಸಂಸ್ಕೃತಿ ಏನು ಹೇಳ್ತತಿ, ನಮ್ಮ ವೇದಾಂತಗಳು ಏನು ಹೇಳ್ತಾವ, ನಮ್ಮ ಉಪನಿಷತ್ತುಗಳು ಏನು ಹೇಳ್ತಾವೆ ಎಂಬುದನ್ನು ಪ್ರತಿ ಮನೆಗೂ ಏನಾಗಬೇಕು, ಅದು ಸಾರುವಂಗಾಗಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ. ನೋಡಿ, ಪ್ರತಿಯೊಬ್ಬರಲ್ಲೂ ಏನಿರುತ್ತೆ, ಒಳ್ಳೆತನ ಅನ್ನೋದು ಇರುತ್ತೆ. ಹೌದಾ, ಸುಪ್ತ ಅಂದರೆ ಹೋಗಿರುವಂಥದ್ದು, ಅಡಗಿಕೊಳ್ಳುವಂಥದ್ದು ಅಂತ ಅರ್ಥ. ಹೀಗಾಗಿ ಪ್ರತಿಯೊಬ್ಬರಲ್ಲಿರ್ತಕ್ಕಂತಹ ಏನು ಒಳ್ಳೆತನ ಅನ್ನುವಂತಹ ಪಾವಿತ್ರ್ಯವನ್ನು ನಾವು ಜಾಗೃತಗೊಳಿಸಬೇಕಾಗಿದೆ. ಅವರಲ್ಲಿ ಇತ್ತೀಚೆಗೆ ಮರೆಮಾಚ್ತಾ ಇದೆ ಒಳ್ಳೆತನ ಅನ್ನುವಂಥದ್ದು. ಹೌದಾ, ಅದನ್ನು ನಾವು ಏನು ಮಾಡೋಣ, ಜಾಗೃತವನ್ನು ಗೊಳಿಸೋಣ. ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿಯಾದರೂ ಇರುತ್ತದೆ. ನೋಡಿ,
ಒಂದು ಸಣ್ಣ ಕೆಲಸ ಮಾಡಿದರೂ ಕೂಡ ನಾವು ಇಡೀ ದೇಶಕ್ಕಾಗಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅನ್ನುವಂತಹ ಆತ್ಮತೃಪ್ತಿ ಆತ್ಮಭಾವನೆ ನಮ್ಮಲ್ಲಿ ಇರತ್ತಾ, ನಾವು ದೇಶಕ್ಕಾಗಿ ಏನಾದರೂ ಮಾಡಿದ್ದೀವಿ ಅನ್ನುವಂಥದ್ದು ನಮ್ಮಲ್ಲಿ ಇರತ್ತಾ ಅಂತ ಹೇಳ್ತಾರೆ. ಒಂದು ಸಂದೇ ಚಿಕ್ಕದಾಗಿರೋಂತಹ ಒಂದು ಕೆಲಸ ಅದು, ಹೌದಾ. ಆದರೆ ದೇಶಕ್ಕೆ ಉನ್ನತವಾಗಿರುವಂತಹ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಹೀಗಾಗಿ ನಾವು ಆ ಕ್ಷಣದಲ್ಲಿ ಸತ್ರು ಕೂಡ ಏನಾಗತ್ತಾ, ದೇಶಕ್ಕಾಗಿ ನಾವು ಅಲ್ಪವನ್ನು ಸಾಧಿಸಿದ್ರು ಅದು ಮಹಾ ಆದರ್ಶಕ್ಕಾಗಿ ನಾವು ಭಾಳ ದುಡಿದೇವಿ, ನಾವು ಮಡಿದ್ದೀರಿ ಅಂದರೆ ಸಾವು ಅಂತ ಅರ್ಥ. ಹೀಗಾಗಿ ನಾವು ಆ ದೇಶಕ್ಕಾಗಿ ನಾವು ಸಣ್ಣ ಕೆಲಸವನ್ನು ಮಾಡಿ ನಾವು ನಮ್ಮ ಪ್ರಾಣವನ್ನು ಅರ್ಪಿಸಿದ್ದೇವೆ ಅಂತಂದ್ರೆ ನಮ್ಗೆ ಆ ಸಂತೃಪ್ತಿ ಭಾವನೆ ಇರುತ್ತದೆ ಅಂತ ಹೇಳ್ತಾರೆ. ಈ ಆತ್ಮದ ಅನಂತ ಶಕ್ತಿಯನ್ನು ಭೌತಿಕ ಪ್ರಪಂಚದ ಮೇಲೆ ಬೀರಿದರೆ ಹಲವು ಭೌತಿಕ ಬೆಳವಣಿಗೆಗಳು ಆಗುವು. ನೋಡಿ, ನಮ್ಮಲ್ಲಿ ಏನು ಆತ್ಮ ಅನ್ನುವಂಥ ಐತೆಯಲ್ಲ, ಆತ್ಮದ ಅನಂತ ಶಕ್ತಿ ಅನ್ನುವಂಥದ್ದು ಐತಿ. ನಮ್ಮ ಭೌತಿಕ ಪ್ರಪಂಚದ ಮೇಲೆ ಅದೇನಾದರೂ ಬೀರಿದಂತಹ ಸಂದರ್ಭದಲ್ಲಿ ಹಲವಾರು ಬೆಳವಣಿಗೆಗಳು ಆಗ್ತಾವ. ಭೌತಿಕ ಪ್ರಪಂಚದಲ್ಲಿ ಏನಾಗಬೇಕು, ಅದು ಭೌತಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಂತ ಮನಸ್ಥಿತಿ ಇರಲಿ ಸಾಧ್ಯ ಅಂತಾರೆ. ಮನಸ್ಸಿದ್ದರೆ ಮಾರ್ಗ ಅಂತ ಕೇಳ್ಬೋದು ಅಲ್ವಾ. ಅಲ್ಲಿ ಮನಸ್ಸಿದ್ರೆ ಎಂಥ ಕೆಲಸ ಆದರೂ ನಾವು ಸಾಧಿಸ್ಬೋದು ಅಂಥೇಳಿ ಅರ್ಥ. ಆಲೋಚನಾ ಪ್ರಪಂಚದ ಮೇಲೆ ಬೀರಿದರೆ ಬುದ್ಧಿ ತನ್ನ ಪರಾಕಾಷ್ಠೆಯನ್ನು ಮುಟ್ಟುವುದು. ನಾವು ಯಾವಾಗ ಒಳ್ಳೆಯ ರೀತಿಯಾದಂಥ ಆಲೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತೀವೋ ಆಗ ಅದು ಒಳ್ಳೆಯ ರೀತಿಯ ಪರಾಕಾಷ್ಠೆಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗ್ತತಿ ಅಂತ ಹೇಳ್ತಾರೆ. ತನ್ನ ಮೇಲೆ ಅದನ್ನು ಬೀರಿಕೊಂಡರೆ ಮಾನವನನ್ನು ದೇವನನ್ನಾಗಿ ಮಾಡುವುದು. ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಕ್ಕಂತಹ ಒಳ್ಳೆತನದ ಗುಣಗಳು ಆತನನ್ನು ದೇವತಾ ಮನುಷ್ಯನ ಸ್ಥಾನಕ್ಕೆ ಒಯ್ದುಕೊಂಡು ನಿಲ್ಲಿಸ್ತಾವ ಅಂತ ಹೇಳ್ತಾರೆ. ನೋಡಿ, ತನ್ನ ಮೇಲೆ ಅದನ್ನು ಬೀರಿಕೊಂಡರೆ ಮಾನವನನ್ನು ದೇವನನ್ನಾಗಿ ಮಾಡುವುದು. ಆತನಲ್ಲಿರ್ತಕ್ಕಂತಹ ಒಳ್ಳೆಯ ರೀತಿಯಾದಂತಹ ಗುಣಗಳು ಆತನ ಇತರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸಿದರೆ ಆತ ಒಳ್ಳೆಯ ಗುಣಗಳನ್ನು ಆತ ಭೌತಿಕ ಪ್ರಪಂಚದಲ್ಲಿ ಬೀರಲಿಕ್ಕೆ ಪ್ರಾರಂಭವನ್ನು ಮಾಡಿದಂಥ ಸಂದರ್ಭದಲ್ಲಿ ಆತನನ್ನು ಸಾಮಾನ್ಯ ಮನುಷ್ಯನನ್ನು ಕೂಡ ದೇವತಾ ಮನುಷ್ಯನನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಮೊದಲು ನಾವು ದೇವರಾಗೋಣ, ಮೊದಲು ನಾವು ಒಳ್ಳೆಯವರಾಗೋಣ. ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನ ನಾವು ಇನ್ನಷ್ಟು ಒಳ್ಳೆಯ ಗುಣಗಳನ್ನ ನಾವು ಬೆಳೆಸ್ಕೊಳ್ಳೋಣ. ಆಮೇಲೆ ಇನ್ನೊಬ್ಬರು ನಾವು ತಿದ್ದಲಿಕ್ಕೆ ಸಾಧ್ಯ. ನಾವೇ ಒಳ್ಳೆಯವರಾಗಲಿಕ್ಕೆ ಆಗಲೇ ಇದ್ದರೆ, ನಮ್ಮಲ್ಲೇ ಒಳ್ಳೆಯ ಗುಣಗಳು ಇರಲೇ ಇದ್ದರೆ ನಾವು ಇನ್ನೊಬ್ಬರನ್ನ ಹೇಗೆ ತಿದ್ದಲಿಕ್ಕೆ ಸಾಧ್ಯವಾಗ್ತೈತಿ ಹೇಳಿ ಮಕ್ಕಳೇ, ಹೌದಲ್ವಾ. ಹೀಗಾಗಿ ಮೊದಲು ನಾವೇನು ಮಾಡೋಣ, ದೇವರಾಗೋಣ. ಅಂದರೆ ಮೊದಲು ನಾವು ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋಣ. ಅನಂತರ ಇತರರು ದೇವರಾಗಲು ಅವರಿಗೆ ಸಹಾಯ ಮಾಡೋಣ. ನೋಡಿ, ಅನಂತರ ನಾವೇನು ಮಾಡೋಣ, ಇತರರು ಅವರು ಕೂಡ ನಮ್ಮಂಗೆ ದೇವರಾಗಲ್ಲ ಅಂದರೆ ಅವರು ಕೂಡ ನಮ್ಮ ಹಾಗೆ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಅವರಿಗೆ ನಾವು ಏನು ಮಾಡೋಣ, ಸಹಾಯವನ್ನು ಮಾಡೋಣ. ಆದ್ದರಿಂದ ಆರ್ಯಮಾತೆಯ ಪುತ್ರರಿರ ಎಚ್ಚರಗೊಳ್ಳಿ, ಎದ್ದೇಳಿ, ಸೋಮಾರಿಗಳಾಗಬೇಡಿ, ಗುರಿಯು ದೊರಕುವವರೆಗೂ ನಿಲ್ಲಬೇಡಿ. ನೋಡಿ, ಭಾರತ ಮಾತೆಯ ಪುತ್ರರ, ನೀವು ಭಾರತ ಮಾತೆಯ ಪುತ್ರಗಳಿದ್ದೀರಲ್ಲ, ನೀವೆಲ್ಲರೂ ಎಚ್ಚರಗೊಳ್ಳಿ. ಇನ್ಮೇಲಾದರೂ ನೀವೇನು ಮಾಡಿರಿ, ಜಾಗೃತರಾಗಿ, ಸೋಮಾರಿಗಳಾಗಬೇಡಿ. ನಿಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನು ಹೊಡೆದೋಡಿಸ್ರಿ. ಆ ಗುರಿಯನ್ನು ಮುಟ್ಟುವವರೆಗೂ ನಾವು ನಿಲ್ಲುವುದು ಬೇಡ. ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂಥೇಳಿ ಒಂದು ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನು ನೀವು ಹೊಡೆದೋಡಿಸ್ರಿ ಅಂತೇಳಿ ಒಂದು ಸಂದೇಶವನ್ನು ಯಾರು ಕೊಡ್ತಾರೆ, ಸ್ವಾಮಿ ವಿವೇಕಾನಂದರು ಕೊಡ್ತಾರೆ. ಹೌದಾ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂತಹ ಮಾತಲ್ಲಿ ನೋಡಿ ಎಷ್ಟೊಂದು ಅರ್ಥವಿದೆಯಲ್ವಾ ಮಕ್ಕಳೇ. ಹೀಗಾಗಿ ನಮ್ಮಲ್ಲಿರ್ತಕ್ಕಂತಹ ಸೋಮಾರಿತನವನ್ನು ಹೊಡೆದೋಡಿಸಿ ನಾವು ಕೂಡ ಒಳ್ಳೆಯವರಾಗೋಣ. ಇದರ ಜೊತೆಗೆ ಅವರಲ್ಲೂ ಕೂಡ ಒಳ್ಳೆತನವನ್ನು ಬಿತ್ತೋಣ. ಹೀಗಾಗಿ ದೇಶದ ಅಭಿವೃದ್ಧಿಯನ್ನು ನಾವು ಮಾಡೋಣ. ದೇಶದ ಜನರಿಗೆ ಒಳ್ಳೆತನವನ್ನು ಕೊಡಲಿಕ್ಕೆ ಸಾಧ್ಯವಾಗತ್ತಾ. ನಮ್ಮಲ್ಲೇ ಒಳ್ಳೆತನ ಇರದೇ ಇದ್ದರೆ ಬೇರೆಯವರಿಗೆ ನಾವು ಹೇಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ, ಹೌದಾ, ಸಾಧ್ಯ ಆಗೋದಿಲ್ಲ ಅಲ್ವಾ. ಹೀಗಾಗಿ ಮೊದಲು ನಾವು ಏನು ಮಾಡೋಣ, ದೇವರಾಗೋಣ. ಅಂದರೆ ಮೊದಲು ನಾವು ಒಳ್ಳೆಯವರಾಗೋಣ. ನಮ್ಮಲ್ಲಿ ಇರ್ತಕ್ಕ ಒಳ್ಳೆಯ ಗುಣಗಳನ್ನ ನಾವು ಬೆಳೆಸ್ಕೊಳ್ಳೋಣ. ಹಾಗೆ ಇನ್ನೊಬ್ಬರಿಗೆ ನಾವು ಸಲಹೆ ಸೂಚನೆಗಳನ್ನ ಒಳ್ಳೆಯತನವನ್ನು ಬೆಳೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡೋಣ ಅಂತ ಹೇಳ್ತಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಅವರು ಹೇಳಿರ್ತಕ್ಕಂತಹ ಚಿಂತನೆಗಳನ್ನ, ಶ್ರೇಷ್ಠವಾದಂಥ ಮೌಲ್ಯಗಳನ್ನು ನಾವೆಲ್ಲರೂ ನೋಡಿದ್ವಿ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತಾ ಮಕ್ಕಳು ಇಂದಿನ ತರಗತಿಯನ್ನು ಮುಗಿಸುವಂಥ ಸಮಯ. ಎಲ್ಲರಿಗೂ ಧನ್ಯವಾದಗಳು.